ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸೃಷ್ಟಿಸ್ಥಿತಿ ಲಯ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಬಂಧುಗಳೇ, ಈ ದಿನದ ಭವಿಷ್ಯ ಯಾವ ರೀತಿ ಇದೆ ನೋಡೋಣ ಬನ್ನಿ. ವಿಶೇಷವಾಗಿ ಯಾವ ಅನುಷ್ಠಾನಗಳು ಮಾಡ್ಕೋಬೇಕು. ಈ ದಿನ ಶ್ರಾವಣ ಇನ್ನೇನು ಹತ್ರ ಬರ್ತಾ ಇದೆ, ಆಷಾಢ ಕಳೀತಾ ಇದೆ ಈ ದಿನ. ಹಾಗಾಗಿ ಖಂಡಿತವಾಗೂ ಈ ಶನಿವಾರ ದಿನ, ಆಷಾಢ ಶನಿವಾರ ದಿನ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಅನುಷ್ಠಾನಗಳು ಯಾವ್ಯಾವು ಅಂತ ತಿಳಿಸ್ತೀನಿ. ಮೊದಲಿಗೆ ದಿನ ಭವಿಷ್ಯ ನೋಡ್ಕೊಂಬರೋಣ. 12 ರಾಶಿಗಳಿಗೆ 27 ನಕ್ಷತ್ರಗಳಿಗೆ ಯಾವ ರೀತಿ ಇದೆ ಈ ದಿನ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ದಯೆ, ಕರುಣೆ, ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿರ್ತೀರ, ಲವಲವಿಕೆಯಾಗಿರ್ತೀರ. ಇನ್ನು ವೃಷಭ ರಾಶಿಯವರಿಗೆ ಉನ್ನತಿಯ ಪ್ರಗತಿ ಆಗ್ತಕ್ಕಂಥದ್ದು, ದಿನೇ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಶುಕ್ರನ ಅನುಗ್ರಹ ನಿಮಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಕೇಳ್ತೀರಿ, ಅವಲಂಬಿತರಾಗಿರ್ತೀರಿ, ಬೇರೆಯವ್ರಿಗೆ ನನಗೊಂದು ಸ್ವಲ್ಪ ಸಹಾಯ ಮಾಡುವಂತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು, ಕೇಳ್ತಕ್ಕಂಥದ್ದು ಆಗುತ್ತೆ. ಇನ್ನು ಕಟಕ ರಾಶಿಯವ್ರಿಗಂತೂ ಏಕಾಗ್ರತೆ ಇರ್ತಕ್ಕಂಥದ್ದು, ಅಂದರೆ ಹುಷಾರಾಗಿರಬೇಕು, ಜಾಗೃತಿವಾಗಿರಬೇಕು. ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಸಿಂಹರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಪ್ರತಿಫಲ ಸಿಗ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ. ಈ ದಿನ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಾಗ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವ್ರಿಗಂತೂ ಅನುಗ್ರಹವಾಗ್ತಕ್ಕಂಥದ್ದು ನಿಮಗೆ. ನೋಡಿ, ಬೇರೆಯವರಿಂದ ಹೆಲ್ಪಿಂಗ್ ನೇಚರ್ ಆಗುತ್ತೆ ಈ ದಿನ. ತುಂಬ ಚೆನ್ನಾಗಿರ್ತೀರ, ಲವಲವಿಕೆಯಾಗಿರ್ತೀರ ಈ ದಿನ. ತುಲಾ ರಾಶಿಯವರಿಗೆ ಕರುಣೆ, ಪ್ರೀತಿ, ವಾತ್ಸಲ್ಯದಿಂದ ಕೂಡಿರ್ತೀರಿ, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಸಹಾಯ ಹಸ್ತವನ್ನು ಮಾಡ್ತೀರಿ, ದೂರ ಪ್ರಯಾಣ ಮಾಡ್ತೀರಿ, ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತೀರಿ. ಇನ್ನು ವೃಶ್ಚಿಕ ರಾಶಿಯವ್ರಿಗಂತೂ ಶುಭ ಫಲದಾಯಕವಾಗಿರ್ತಕ್ಕಂಥದ್ದು. ಈ ದಿನ ಶುಭದಾಯಕವಾಗಿ ಕಾಲ ಕಳೀತೀರಿ. ಈ ದಿನ ತುಂಬ ಚೆನ್ನಾಗಿರ್ತದೆ ಈ ದಿನ. ಧನುಷ್ ರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತಿರ್ತಕ್ಕಂಥದ್ದು. ಇವತ್ತು ನೀವೇನಾದರೂ ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದಾಗೂ ಕೂಡ ನಿಮಗೆ ಅದು ಫಲ ಸಿಗ್ತಕ್ಕಂಥದ್ದಾಗುತ್ತೆ ಈ ದಿನ. ಸುಮ್ಮನೆ ಕೂರಬೇಡಿ, ಏನಾದರೂ ಒಂದು ಮಾಡ್ತಾಯಿರಿ. ಮಕರ ರಾಶಿಯವರಿಗೆ ಅಪೇಕ್ಷಿತ ಮೀರಕ್ಕಿಂತ ಫಲ ಸಿಗುತ್ತೆ ಈ ದಿನ. ತುಂಬ ಚೆನ್ನಾಗಿರ್ತೀರಿ ಈ ದಿನ. ಒಂದು ರೀತಿ ಲಾಭ ತರ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಇನ್ನು ಕುಂಭರಾಶಿಯವರಿಗೆ ಬೇರೆಯವರಿಗೆ ನಂಬಿಕೆ ಇಡ್ತಕ್ಕಂಥದ್ದು ದಿನ. ಈ ದಿನ ತುಂಬ ಚೆನ್ನಾಗಿದೆ. ಬೇರೆಯವ್ರ ಮೇಲೆ ಅವಲಂಬಿತರಾಗಿರ್ತೀರಿ, ಖುಷಿಯಾಗಿರ್ತೀರಿ. ಇನ್ನು ಮೀನರಾಶಿಯವರಿಗೆ ಕ್ರಮಬದ್ಧವಾಗಿರ್ತಕ್ಕಂಥ ನೋಡ್ಕೋಬೇಕು, ಹುಷಾರಾಗಿರಬೇಕು, ಕೇರ್ಫುಲ್ ಆಗಿರಬೇಕು. ಈ ದಿನ ಸ್ವಲ್ಪ ಮುಂಜಾಗ್ರತವಾಗಿ ಕ್ರಮವನ್ನು ತರಬೇಕು. ಪಂಚಮದಲ್ಲಿ ಶನಿ ಇರ್ತಕ್ಕಂಥದ್ದು ಮೀನರಾಶಿಯವರಿಗೆ, ಹಾಗಾಗಿ ವಿಶೇಷವಾಗಿ ಸ್ವಲ್ಪ ಹುಷಾರಾಗಿದೆ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿರ್ತಕ್ಕಂಥದ್ದು ಈ ದಿನ ಶ್ರಾವಣ ಮಾಸದಲ್ಲಿ ಈ ದಿನ ಆಗ್ತಕ್ಕಂಥದ್ದು ಕೃಷ್ಣ ಪಕ್ಷದಲ್ಲಿ, ಅದರಲ್ಲೂ ಆಷಾಢ ಮಾಸ, ಶ್ರಾವಣ ಮಾಸ ಇನ್ನೇನು ಸಮೀಪಿಸ್ತಾ ಇದೆ. ಈ ದಿನ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ದಿವ್ಯ ದಶಮಿ ತಿಥಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಈ ದಿನ ರೋಹಿಣಿ ನಕ್ಷತ್ರ ಅಂದರೆ 27 ನಕ್ಷತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ರೋಹಿಣಿ ನಕ್ಷತ್ರ. ಚಂದ್ರ ಮನಸ್ಪಾರಕವಾಗಿ ರೋಹಿಣಿಯನ್ನು ಪ್ರೀತಿಸ್ತಾ ಇರ್ತಕ್ಕಂಥ ದಿನ ಅಂತಕ್ಕಂಥದ್ದು ಈ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ನೀವೇನು ಮಾಡಿ ಅಂದರೆ ಈ ದಿನ ಶನೈಶ್ಚರನ ಆಲಯದಲ್ಲಿ, ಆಂಜನೇಯನ ದೇವಸ್ಥಾನದಲ್ಲಿ ಯಾರ್ಯಾರಿಗೆ 7.5 ನಡೀತಾ ಇದೆ, ಯಾರ್ಯಾರಿಗೆ ವಿಶೇಷವಾಗಿ ದುಃಖ ಆಗ್ತದೆ, ದುಡ್ಡು ನಿಲ್ತಾ ಇರ್ತಕ್ಕಂಥದ್ದಾಗಿರಲ್ವೋ ಅಂಥವರೆಲ್ಲರೂ ಕೂಡ ಈ ದಿನ ಆಷಾಢ ಮಾಸದಲ್ಲಿ ಶನೈಶ್ಚರನ ಆಲಯಕ್ಕೆ ಹೋಗಿ ಒಂದು ಕೂಷ್ಮಾಂಡ ದಾನವನ್ನು ಕೊಡ್ತಕ್ಕಂಥದ್ದು, ಅಂದರೆ ನಾಟಿ ಕುಂಬಳಕಾಯಿ ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿದ್ರೆ ತುಂಬ ಒಳ್ಳೆಯದು. ಒಂದು ತುಳಸಿ, ಒಂದು ಮಾರು ತುಳಸಿ ದಾನವಾಗಿ ಕೊಡ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ತುಳಸಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಕುಂಬಳಕಾಯಿ ದಾನವಾಗಿ ಕೊಡ್ತಕ್ಕಂಥದ್ದು, ಕಪ್ಪು ಬಟ್ಟೆ, ಬಿಳಿ ಪಂಚೆಗಳನ್ನು ಇಲ್ಲ ಕಪ್ಪು ವಸ್ತ್ರಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ.